ಹಲೋ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ಮಂಗಳವಾರದ ಲಾಗ್ ಆಗಿರುತ್ತೆ. ಮಂಗಳವಾರ ಒಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇದು ನಾನು ಪುರಿಗೆ ಹಸಿಟ್ಟು ಕಲಿಸ್ಕೊತಾ ಇರೋದು. ನಾನು ಮೈದಾ ಹಿಟ್ಟಲ್ಲೇ ಮಾಡ್ತೀನಿ ಯಾವಾಗಲೂ ಪುರಿ. ನಮಗೆ ಮೈದಾ ಹಿಟ್ಟಲ್ಲಿ ಮಾಡಿದ್ರೇ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಅಂತಲೇ ನಾನು ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ತೊಗೋತೀನಿ. ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಉಪ್ಪು ಹಾಕಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಆವಾಗ ಅದು ತುಂಬ ಸಾಫ್ಟಾಗಿರುತ್ತೆ. ನಾವು ಎಷ್ಟೋ ತನಕ ಒಂದಿನ ಎಲ್ಲ ಇಟ್ಟು ನೋಡಿ ಬೇಕಾದ್ರೆ ತುಂಬಾ ಸಾಫ್ಟಾಗಿರುತ್ತೆ. ಒಂದೊಂದು ಸಲ ಗಟ್ಟಿಯಾಗಿಬಿಡುತ್ತೆ ನೋಡಿ, ಆ ಥರ ಎಲ್ಲ ಆಗೋದಿಲ್ಲ. ಪುರಿ ತುಂಬ ಸಾಫ್ಟಾಗಿ ಬರುತ್ತೆ. ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ಕಲಿಸ್ಕೊಂಡಿದ್ದೀನಿ. ಈ ಸೈಡ್ ಕಾಫಿ ಮಾಡ್ತಾಯಿದ್ದೀನಿ. ಈ ಸೈಡ್ ಚಿಕನ್ ಗೊಜ್ಜು ಕೂಡ ಆಯಿತು. ಅದು ರೆಸಿಪಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮರ್ತುಬಿಟ್ಟೆ, ಸಾರಿ. ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತೀನಿ. ಈಗ ಚಿಕನ್ ಗೊಜ್ಜು ರೆಡಿಯಾಗಿದೆ. ಒಂದೆರಡು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ತೀನಿ. ಈ ಸೈಡ್ ನಾನು ಕಾಫಿ ಮಾಡ್ಕೋತಿದ್ದೀನಿ ಅನ್ನಲ್ಲ. ಕಾಫಿ ಕುಡಿದ್ರೇ ನನಗೆ ಬೆಳಗ್ಗೆ ಬೇಗ ಬೇಗ ಕೆಲಸಗಳಾಗುತ್ತೆ. ಈಗ ಕಾಫಿ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕಾಫಿ ಕುಡಿಯೋದ್ರಲ್ಲೇ ಒಂಥರ ಮಜಾ ಸಿಗುತ್ತೆ. ಏನೋ ಗೊತ್ತಿಲ್ಲ, ಕಾಫಿಗೂ ನನಗೂ ತುಂಬ ನೆಂಟಸ್ತನ ಇದೆ ಅನಿಸುತ್ತೆ. ಕಾಫಿ ಇಲ್ಲ ಅಂದರೆ ನನಗೇನು ತಲೆನೇ ಓಡಲ್ಲ ಫ್ರೆಂಡ್ಸ್. ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅಂತ ಅಂದ್ಕೋಬೇಡಿ. ಏನೋ ಒಂಥರ ಕಾಫಿ ಕುಡ್ಕೊಂಡು ಬೆಳಗ್ಗೆ ಒಂದು ಪ್ಯಾಕ್ ಬಿಸ್ಕೆಟ್ ತಿಂದ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಅದಕ್ಕೆ ನಾನು ಫಸ್ಟು ಕಾಫಿ ಏನಿರುತ್ತೆ ಅದನ್ನು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನೆಮ್ಮದಿಯಾಗಿ ಕುತ್ಕೊಂಡು ಕಾಫಿ ಕುಡಿತೀನಿ. ಕಾಫಿ ಕುಡಿದು ಒಂದು 5 ನಿಮಿಷ ಸುಧಾರಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈಗ ಮತ್ತೆ ಸ್ವಲ್ಪ ಒಂದು ಸಲ ಇದು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಸಿಟ್ಟು ಹಿಟ್ಟು ಕಲಸಿಟ್ಟಿದ್ನಲ್ಲ ಅದು ಇದು ಮಾಡ್ತಾಯಿದ್ದೀನಿ. ಈಗ ರೌಂಡ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಆವಾಗ ರೌಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಒತ್ತಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತಂದರೆ ಅದನ್ನು ಇದು ಮಾಡಿಕೊಂಡು ಕಟ್ ಮಾಡಿಕೊಂಡು ಒತ್ತ ಗಂಟ ತುಂಬ ಲೇಟ್ ಆಗಿಬಿಡುತ್ತೆ. ಈಗ ಮೊದಲಿನಂಗೆ ನಾವು ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ನನ್ನ ಮಗಳಿಗೆ ಬೇಗ ಬೇಗ ಟಿಫನ್ ಕೊಟ್ಬಿಡಬೇಕು. ನೋಡಿ, ಇಷ್ಟು ರೋಲ್ ಆಗಿದೆ, ಸಾಕಾಗುತ್ತೆ. ನಾನು ನನ್ನ ಮಗಳು ಇಬ್ಬರೇ ಅಲ್ವಾ ಇರೋದು. ಇವತ್ತು ಯಾರು ಟಿಫನ್ಗೆ ಬರಲ್ಲ ಅಂದರು, ನನ್ನ ಹಸ್ಬೆಂಡು ಕೂಡ ಬರಲ್ಲ ಅಂದರು. ಇನ್ನೇನು ಪರವಾಗಿಲ್ಲ, ನಾನು ನನ್ನ ಮಗಳೇ ತಾನೇ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಕಲಿಸಿದ್ದೆ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಅಂದರೆ ಫ್ರೆಂಡ್ಸ್, ಮೈದಾ ಹಿಟ್ಟಲ್ಲಿ ತುಂಬ ಮೆತ್ತಗಿರುತ್ತೆ. ಇಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಒಂದೊಂದು ಸಲ ಪೂರಿನೇ ಫುಲ್ ಗಟ್ಟಿಯಾಗ್ಬಿಡುತ್ತೆ. ಒಂದು ಸಲ ಟ್ರೈ ಮಾಡಿ ಬೇಕಾರೆ. ಮೈದಾ ಹಿಟ್ಟಲ್ಲಿ ಮಾಡಿ ನೋಡಿ, ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ. ಒಂದೇ ಬೆರಳಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು, ಅಷ್ಟು ಸಾಫ್ಟಾಗಿ ಬರುತ್ತೆ. ಮೈದಾ ಜಾಸ್ತಿ ತಿನ್ನಬಾರ್ದು ಗೊತ್ತು, ಆದರೆ ನಮಗೆ ಅದೇ ಇಷ್ಟ ಆಗುತ್ತೆ ಪುರಿ ಮಾಡಬೇಕಾದ್ರೆ. ನಾನು ಈಗಲಿಂದ ಅಂತಲ್ಲ, ಆವಾಗಲಿಂದನೂ ನಾನು ಪುರಿನ ಯಾವಾಗಲೂ ಮೈದಾ ಹಿಟ್ಟಲ್ಲೇ ಮಾಡ್ತೀನಿ. ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅವಾಗ ಗೋಧಿ ಹಿಟ್ಟಲ್ಲಿ ಅಷ್ಟು ಇಷ್ಟ ಆಗೋಲ್ಲ. ಗೋಧಿ ಚಪಾತಿನೂ ಕೂಡ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ. ನಾನು ಮೈದಾ ಸ್ವಲ್ಪ ಮಿಕ್ಸ್ ಮಾಡೇ ಮಾಡ್ತೀನಿ ಚಪಾತಿ ಮಾಡಿದ್ರು ಕೂಡ. ಈಗ ಪುರಿ ರೆಡಿ ಆಗ್ತಾಯಿದೆ. ಚಿಕನ್ ಗೊಜ್ಜು ಯಾಕೆ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂತಂದರೆ, ನನಗೆ ಯಾರೋ ನನ್ನ ಫ್ರೆಂಡ್ ಬಂದರು. ಅವ್ರ ಜೊತೆ ಮಾತಾಡ್ತಾ ನಾನು ಹಾಗೇ ಗೊಜ್ಜು ಮಾಡಿಬಿಟ್ಟೆ.
ಅವ್ರ ಮುಂದೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನಾಚಿಕೆ ಆಗೋಯಿತು. ಏನಿದು ವೀಡಿಯೋ ಮಾಡ್ಕೊಂಡು ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸಾರಿ, ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ. ಈಗ ನೋಡಿ ಪೂರಿ ಎಲ್ಲ ಲಟ್ಟಿಸ್ಕೊಂಡಾಗಿದೆ, ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದೆ, ಕಾದಿದೆ. ಈಗ ನಾನು ಒಂದೇ ಸಲ ಹಾಕೋಕ್ಕೆ ಹೋಗಲ್ಲ, ಒಂದು ಚಿಂಟ್ಕಿ ಈ ಥರ ಕಟ್ ಮಾಡ್ಬಿಟ್ಟು ಹಾಕ್ತೀನಿ. ಈಗ ಕಾದಿದೆ ಅಂತ ಗೊತ್ತಾಗುತ್ತೆ. ಏಕೆಂದರೆ ಒಂದೊಂದು ಸಲ ಸರಿಯಾಗಿ ಕಾದೇ ಇರಲ್ಲ ಫ್ರೆಂಡ್ಸ್, ಆವಾಗ ಹಾಕ್ಬಿಟ್ರೆ ಒಂದು ಪೂರಿ ಫುಲ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂಚೂರು ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿದ ತಕ್ಷಣ ಅದು ಮೇಲೆ ಬಂದರೆ ಕಾದಿದೆ ಅಂತ ಅರ್ಥ. ಇನ್ನೂ ಕಾದಿಲ್ಲ ಅದು, ಅದಕ್ಕೆ ಅಷ್ಟು ಉಬ್ತಾ ಇಲ್ಲ. ಅದು ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಎಣ್ಣೆ ಕಾದಿಲ್ಲ ಅಂತ. ಸ್ವಲ್ಪ ಎಣ್ಣೆ ಕಾಯಬೇಕಿತ್ತು, ಆಮೇಲೆ ಪೂರಿ ಹಾಕಬೇಕಿತ್ತು. ನಾನು ಬೇಗ ಬೇಗ ಮಾಡಿಬಿಡೋಣ ಅನ್ನೋ ಉದ್ದೇಶಕ್ಕೆ ಹಾಕ್ಬಿಟ್ಟೆ. ಈಗ ಎಣ್ಣೆ ಕಾದಿದೆ, ಈಗ ಚೆನ್ನಾಗಿ ಬರ್ತಾಯಿದೆ ನೋಡಿ, ಉಬ್ಕೊಳ್ತಾ ಇದೆ. ನನಗೆ ಪೂರಿ ಉಬ್ಕೊಂಬಿಟ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಅದು ಉಬ್ಕೊಂಡಿರೋದನ್ನ ತಿನ್ನೋದೇ ಒಂಥರ ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲೆಲ್ಲ ಹೋದಾಗ ಏನು ಇಷ್ಟಪ್ಪ ಇರುತ್ತೆ, ಅಯ್ಯೋ ಅದು ನೋಡೋಕ್ಕೆ ಚೆಂದ. ಅವರು ತಟ್ಟೆಲಿ ಎರಡೇ ಹಾಕ್ಕೊಂಡು ಬಂದರು, ಏನು ಇಷ್ಟೊಂದು ತಿಂತಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಆವಾಗ ನಾನು ಅನ್ಕೋತಾ ಇರ್ತೀನಿ, ಅವ್ರು ಕೊಟ್ಟ ತಕ್ಷಣ ಅದನ್ನ ನಾನು ಮುರಿದು ಇಟ್ಕೊಂಡ್ಬಿಡ್ತೀನಿ ಹೋಟೆಲಲ್ಲಿ ಏನಾರ ಪೂರಿ ತಿಂದರೆ. ಇವಾಗ ನಮ್ಮನೆಲ್ಲ ಆ ಥರ ಉಬ್ಕೊಂಡಿದ್ದಾಗ ನಾನು ಹಾಗೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಒಂಥರ ಚೆಂದ ಅಲ್ವಾ ಫ್ರೆಂಡ್ಸ್ ಆ ಥರ. ಇಲ್ಲಿ ಎಲ್ಲರಿಗೂ ಪೂರಿ ಅಂದರೆ ಭಾಳ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ. ಫೋನ್ ಮಾಡಿದೆ ಬನ್ನಿ ಟಿಫನ್ಗೆ ಅಂತ, ಅವ್ರು ಯಾಕೋ ಬರಲೇ ಇಲ್ಲ. ಕಾದು ಸಾಕಾಯಿತು. ಕೊನೆಗೆ ನಾನು ನನ್ನ ಮಗಳು ಇಬ್ಬರು ಕೂತ್ಕೊಂಡೆ ಟಿಫನ್ ಮಾಡಿಕೊಂಡು. ಅದು ಏನು ಒಂದು 2-3 ತಿಂದ್ರೇ ಸಾಕು, ಹೊಟ್ಟೆ ತುಂಬ್ದಂಗೆ ಆಗೋಗುತ್ತೆ. ಎಷ್ಟೇ ಮಾಡಿಕೊಂಡ್ರು ಅಷ್ಟೇ, ಪೂರಿ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಏನೋ ಒಂದು ಪಕ್ಷ ಬೇಕಾದ್ರೆ ಚಪಾತಿ 2-3 ತಿನ್ಕೋಬೋದು, ಪೂರಿ ಮಾತ್ರ 3-4 ತಿಂತೀವಿ ಅಷ್ಟೇ. ಅದು ಚಿಕ್ಕದಾಗಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೇ ಅದು ನೋಡೋಕೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ತುಂಬ ಚಿಕ್ಕದಾಗೆ ಮಾಡ್ಕೊಳ್ಳೋದು ನಾನು ಪೂರಿನ. ಚೆನ್ನಾಗಿರುತ್ತೆ ಅಲ್ವಾ ಪೂರಿ ಮತ್ತು ಚಿಕನ್ ಗೊಜ್ಜು. ಅವತ್ತಂತೂ ಒಳ್ಳೆ ಬ್ಯಾಟಿಂಗ್ ಮಾಡಿದೋ ಮಾತ್ರ. ಸುಮಾರು 1.5 ತಿಂಗಳಿಂದ ನಾವು ಚಿಕನ್ ಮಟನ್ ಏನೂ ತಿಂದಿರಲಿಲ್ಲ. ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಏನೋ ಒಂದು ಅದ್ಭುತವಾದ ಟಿಫನ್ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತಾಯಿತ್ತು. ನಾವು ಸ್ವಲ್ಪ ಚಿಕನ್ನು ನಾನ್ ವೆಜ್ ಎಲ್ಲ ಜಾಸ್ತಿನೇ, ಚಿಕನ್ ಮಟನ್ ಎಲ್ಲ ನಾನ್ ವೆಜ್ ಪ್ರಿಯರು ನಾವೆಲ್ಲರೂ. ಈಗ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೆ ಚೆಂದ. ನಾನ್ ವೆಜ್ ಪ್ರಿಯರು ಅಂತಂದರೆ ನಾವು ಬೆಳಗ್ಗೆನೇ ಯಾವಾಗಲೂ ಮಾಡ್ಕೊಂಬಿಡ್ತೀವಿ. ಬೋಟಿ ಗೊಜ್ಜು ಈ ಥರ ಎಲ್ಲ ತುಂಬ ಲೈಕ್ ಮಾಡ್ತೀವಿ. ಸರಿ, ನನ್ನ ಮಗಳಿಗೆ ಟಿಫನ್ ಮಾಡ್ತೀಯಾ ಹಾಲು ಕುಡಿತೀಯಾ ಅಂತ ಕೇಳಿದೆ. ಅವಳು ಹಾಲೇ ಕುಡಿತೀನಿ ಅಂದಳು. ಈಗ 5 ಮಂತ್ಸ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ರಾತ್ರಿ ಕುಡಿಯೋಕ್ಕೆ ಇಷ್ಟಪಡೋದಿಲ್ಲ ಅವಳು. ಅದಕ್ಕೆ ಬೆಳಗ್ಗೆನೇ ನಾನು ಕೇಸರಿ ಹಾಲು ಕೊಟ್ಬಿಡ್ತೀನಿ. ಮತ್ತು ಅವಳದು ಡ್ರೈ ಫ್ರೂಟ್ಸ್ ಇರುತ್ತೆ, ಕೊಟ್ಟೆ ಅದನ್ನು ಕೂಡ, ಮತ್ತು ಹಾಲು 2 ಕೊಟ್ಟೆ. ಅವಳು ತಿಂದ್ಬಿಟ್ಟು ಕುಡಿದ್ಬಿಟ್ಟು ಅವಳು ರಿಯಾ ಜೊತೆ ಆಟ ಆಡ್ತಾಯಿದ್ಲು. ಅವರಿಬ್ಬರು ಹೆಂಗೆ ಅಂದರೆ, ಹೆಂಗೆ ಆಡ್ತಿರ್ತಾರೆ ಅಂದರೆ ಅದು ನೋಡೋದೇ ಒಂಥರ ಚೆಂದ. ಅವಳ ಮೇಲೆ ಕೂತ್ಕೊಳ್ಳೋದು, ರಿಯಾ ಐಫೈ ಮಾಡೋದು ಇವೆಲ್ಲ ಮಾಡ್ತಿರ್ತಾಳೆ. ನಾನು ಆ ಕಡೆ ಸೈಡಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಟಿಫನ್ ಈಗಲೇ ಬೇಡ ಅಂತ ಅಂದಳು. ಇನ್ನೇನು ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ. ಎಷ್ಟು ತನಕ ಇರ್ತೀಯ, ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಟಿಫನ್ ಹಾಕ್ಕೊಟ್ಟೆ. ಪಾಪ ತಿಂತಾ ಇದ್ದಾಳೆ ನೋಡಿ. ಚಿಕನ್ ಗೊಜ್ಜಿಗೂ ಮತ್ತು ಆ ಪೂರಿಗೂ ಏನು ನೆಂಟಿಸ್ತಾನ ಅಂದರೆ ಸೂಪರಾಗಿತ್ತು. ಇದು ಅವತ್ತು ಫಂಕ್ಷನ್ ದಿನ ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಅದು ಫ್ರಿಜ್ಜಲ್ಲಿ ಸ್ವಲ್ಪ ಮಡಗಿದೆ. ನಂಗೆ ಬೇಕು ಮಮ್ಮಿ ಮಡಗು ಅಂತ ಹೇಳಿದ್ಲು. ಅದು ಒಂದು ಸ್ವಲ್ಪ ಕೊಟ್ಟೆ. ಇದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ನನಗೋಸ್ಕರ ಮಡಗಿದ್ಯಾ ಅಂತ ಹೇಳ್ತಿದ್ದಾಳೆ. ಅವಳಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವಾ ಮಾತ್ರ. ಅದು ಈ ಟೈಮಲ್ಲಂತೂ ತುಂಬಾ ಇಷ್ಟಪಡ್ತಿದ್ಲು. ಕೊನೆಗೆ ನಾನು ಒಂದು ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಆಮೇಲೆ ನನಗೆ ಯಾಕೋ ತುಂಬ ಆಯಾಸ ಆಗೋಯ್ತು, ಹೋಗಿ ರೆಸ್ಟ್ ಮಾಡಿಬಿಟ್ಟೆ, ನಾನು ಮಲಗಿಬಿಟ್ಟೆ. ಅವಳೇ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದಾಳೆ. ಅವತ್ತೆಲ್ಲ ಕಂಪ್ಲೀಟ್ ಅವಳೇ ಕೆಲಸ ಮಾಡಿಕೊಂಡ್ಳು. ನನಗೆ ಯಾಕೋ ಆಗಲಿಲ್ಲ ಫ್ರೆಂಡ್ಸ್. ಏನೋ ಒಂಥರ ಟಯರ್ಡ್ ಆದಂಗೆ ಆಗೋಯ್ತು. ಒಂದೇ ಸಮ ಕೆಲಸ ಜಾಸ್ತಿ ಆಗೋಯ್ತು ನನಗಂತೂ. ಎಷ್ಟು ಕೆಲಸ ಮಾಡ್ತಿರ್ತೀನಿ, ಅಷ್ಟು
ಕೆಲಸ ಜಾಸ್ತಿನೇ ಆಗ್ತಾ ಇರುತ್ತೆ ದಿನ ದಿನ ನನಗೆ. ನಮ್ಮ ಮೈಲೆಲ್ಲ ಅದೇ ರೇಗಿಸ್ತಾ ಇರ್ತಾರೆ, ಈಗಲೇ ಇಷ್ಟು ಕೆಲಸ ಅಂತೆ, ನಾಳೆ ಮಗು ಬಂದಮೇಲೆ ಇನ್ನೆಷ್ಟು ಕೆಲಸ ಮಾಡಬೇಕು ನೀನು ಅಂತ. ಅಯ್ಯೋ ಮಾಡಲೇಬೇಕಲ್ವಾ, ಬಿಟ್ಬಿಡ್ತೀವಾ. ಈಗ ಕೊನೆಗೆ ಮಧ್ಯಾಹ್ನ ಆಯಿತು. ನನ್ನ ಮಗಳು ನನಗೆ ಊಟ ಬೇಡ ಮಮ್ಮಿ, ಫ್ರೂಟ್ ಸಲಾಡ್ ಮಾಡಿಕೊಡು ಅಂತ ಅಂದ್ಲು. ಓಕೆ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ಕಟ್ ಮಾಡ್ಕೊಳ್ತಾಯಿದ್ದೀನಿ. ಅವ್ರ ಪಪ್ಪ ಬಂದು ಅವಳಿಗೆ ಪಪ್ಸ್ ಎಲ್ಲ ತಂದು ಕೊಟ್ಬಿಟ್ಟು ಹೋಗಿದ್ರು. ಪಾಪ ಅವಳು ಯಾಕೋ ತಿನ್ನಲಿಲ್ಲ, ನಂಗೆ ಬೇಡ, ನಂಗೆ ಫ್ರೂಟ್ ಸಲಾಡ್ ಮಾಡು ಅಂದ್ಲು. ಓಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಫ್ರೂಟ್ಸ್ಗಳೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ದ್ರಾಕ್ಷಿ ಸ್ವಲ್ಪ ತೊಳ್ಕೊಂಡು ಅದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವೆನಿಲಾ ಐಸ್ ಕ್ರೀಮ್ ತರಿಸ್ಕೊಂಡಿದ್ಲು ಅವ್ರ ಪಪ್ಪ ಕೈಲಿ, ಅದನ್ನು ಕೂಡ ಐಸ್ ಕ್ರೀಮ್ಗೆ ಆ್ಯಡ್ ಮಾಡಿಕೊಂಡೆ. ಅವಳಿಗೆ ಅದು ತುಂಬ ಇಷ್ಟ ಆಗುತ್ತೆ. ರಿಯಾ ಜೊತೆ ಮತ್ತೆ ಆಟ ಸ್ಟಾರ್ಟ್ ಮಾಡಿ, ಅವಳು ಆ ಥರ ಮಾಡಿದ್ರೆ ಅವಳು ಹಾಗೆ ಮಾಡ್ತಾಳೆ. ಅದಕ್ಕೋಸ್ಕರ ಅವಳು ಆ ಥರ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ಲು. ಕೊನೆಗೆ ಐಫೈ ಕೊಡ್ತಾ ಇದ್ದಾಳೆ ನೋಡಿ. ಅಷ್ಟರಲ್ಲಿ ನಾನು ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಹೆಂಗೆ ಆಟ ಆಡ್ತಾರೆ ಅಂದರೆ ಅವರಿಬ್ಬರು ಆಟನೇ ಚೆಂದ. ಈಗ ನನ್ನ ಮಗಳಿಗೆ ಫ್ರೂಟ್ ಸಲಾಡ್ ಕೊಡ್ತಾ ಇದ್ದೀನಿ. ಭಾರಿ ಖುಷಿ ಈ ಥರವೆಲ್ಲ ಅಂದರೆ ನನ್ನ ಮಗಳಿಗೆ. ಕೊನೆಗೆ ನಾನು ಕೂಡ ಕಪ್ಪಲ್ಲಿ ಹಾಕ್ಕೊಂಡು ಬಂದೆ. ನನಗೆ ಮತ್ತು ರಿಯಾಗೆ ಇಬ್ರಿಗೂ ನಾನೇ ತೊಗೊಂಡು ಬಂದೆ. ರಿಯಾಗೊಂದು ಸ್ವಲ್ಪ ಹಾಕಿದ್ದೀನಿ. ಒಂದು ಚೂರು ಬಿಡಲಿಲ್ಲ ಫ್ರೆಂಡ್ಸ್, ಅಷ್ಟು ತಿನ್ಕೊಂಡ್ಳು. ಕೊನೆಗೆ 3 ಪೀಸು ಮಡಗ್ಬಿಟ್ಟು ನನ್ನ ಹತ್ರ ಬಂದು ನೋಡ್ತಾ ಇದ್ಲು, ಕೊಡು ನನಗೂ ಅಂತ. ಬಾ ಕೊಡ್ತೀನಿ ಅಂತ ಅಂದ್ಬಿಟ್ಟು ಫುಲ್ ನಾನೇ ತಿನ್ಕೊಂಡೆ. ಎಷ್ಟು ಕೊಟ್ಟರು ಸಾಕಾಗಲ್ಲ. ಐಸ್ ಕ್ರೀಮ್ ಮಾತ್ರ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅವಳು ತಿಂತಾನೇ ಇರ್ತಾಳೆ. ಮಾತ್ರ ಐಸ್ ಕ್ರೀಮು, ಚಾಕ್ಲೇಟ್ ಜಾಸ್ತಿ ಕೊಡೋದೇ ಇಲ್ಲ ಬಿಡಿ. ಚಾಕ್ಲೇಟ್ ಮಾತ್ರ ನಾವು ಕೊಡಬಾರ್ದಂತೆ. ಐಸ್ ಕ್ರೀಮ್ ಮಾತ್ರ ಯಾವಾಗಾರ ತಂದಾಗ ಒಂದು ಸ್ಪೂನ್ ಕೊಡ್ತೀನಿ ಅಷ್ಟೇ. ಅದು ಫ್ರೂಟ್ ಸಲಾಡ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಟ್ಟಿದ್ದೆ. ಫುಲ್ ಚೆನ್ನಾಗಿ ತಿಂದಳು ಮಾತ್ರ. ಚೆನ್ನಾಗಿ ತಿಂದು ಚೆನ್ನಾಗಿ ಮನಗೂ ಬಿಟ್ಲು ಮಾತ್ರ ಅವಳು. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.